ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಇವತ್ತಿನ ಟಾಪಿಕ್ ಬಂದು ನಮ್ಮ ಕೂದಲು ಉದುರ್ತಾನೆ ಇದೆ, ಹಾಗೂ ಎಷ್ಟೇ ಒಂದು ಕೆಮಿಕಲ್ನ ಟ್ರೈ ಮಾಡಿದ್ರು, ಆನ್ಲೈನಲ್ಲಿ ಯಾವುದೇ ಒಂದು ಆಯಿಲ್ನ ಯೂಸ್ ಮಾಡಿದ್ರು, ಯಾವುದೇ ಒಂದು ಡ್ರೈನ ಯೂಸ್ ಮಾಡಿದ್ರು ಕೂಡ ನಮ್ಮ ಕೂದಲು ಉದುರೋದು ನಿಲ್ತಾನೆ ಇಲ್ಲ, ಹಾಗೂ ಕೂದಲು ಬೆಳವಣಿಗೆ ಕೂಡ ಆಗ್ತಾ ಇಲ್ಲ. ಅಂದರೆ ಈ ಒಂದು ಹೇರ್ ಪ್ಯಾಕ್ನ ಹಾಗೂ ಇದು ಒಂದು ಹೇರ್ ಪ್ಯಾಕ್ ಎಲ್ಲರ ಮನೆಯಲ್ಲಿ ಸಿಗುತ್ತೆ, ಹಾಗೂ ತುಂಬಾ ಈಸಿಯಾಗಿ ಈ ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಬಹುದು, ಹಾಗೂ ನಮ್ಮ ಕೂದಲು ಉದುರೋದನ್ನು ಕೂಡ ನಾವು ತಡೆಗಟ್ಟಬಹುದು. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ಹೀಗೆ ನಾವು ಕೂಡ ನಮ್ಮ ಕೂದಲು ಉದ್ದವಾಗಿ ಹಾಗೂ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಇದರಿಂದ ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಹಾಗಾದರೆ ತಡ ಮಾಡದೆ ನಾವು ಕೂಡ ಈ ಒಂದು ಹೇರ್ ಪ್ಯಾಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಗೈಸ್. ನಿಮಗೂ ಕೂಡ ಈ ಹೇರ್ ಪ್ಯಾಕ್ ಇಷ್ಟವಾದರೆ ಲೈಕ್ ಮಾಡೋದು ಮರಿಬೇಡಿ. ನಾನಿಲ್ಲಿ ಮೊದಲು ಒಣಗಿಸಿರೋ ಕರಿಬೇವನ್ನ ತಗೊಳ್ತಾ ಇದ್ದೇನೆ. ಕರಿಬೇವು ಅಂತೂ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುತ್ತೆ, ಹಾಗೂ ಎಲ್ಲರ ಮನೆಯಲ್ಲಿ ಕೂಡ ಹಾಗೂ ಅಂಗಡಿಗಳಲ್ಲಿ ಕೂಡ ನಾವು ತರಿಸ್ಕೊಂಡು ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಬೋದು. ನಾನು ಮೊದಲೇ ಇದನ್ನು ಒಣಗಿಸ್ಕೊಂಡು ಇಟ್ಕೊಂಡಿದ್ದೆ. ಇದನ್ನು ನಾನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಬರೀಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ನಾನಿಲ್ಲಿ ಒಂದು ಬೊಗಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಹಾಗೂ ಆ ನೀರನ್ನ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಿ. ನೋಡ್ಬೋದು ನೀವು ಕೂಡ ನಾನು ಸ್ವಲ್ಪ ಪ್ರಮಾಣದಲ್ಲಿ ನೀರು ತಗೊಳ್ತಾ ಇದ್ದೇನೆ, ಹಾಗೂ ಈ ಕರಿಬೇವನ್ನ ಮಿಕ್ಸಿಗೆ ಹಾಕ್ಕೊಂಡು ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೇನೆ, ಹಾಗೆ ದಪ್ಪ ದಪ್ಪನೇ ಇರೋದು. ಹಾಗೂ ನಾನಿಲ್ಲಿ ಆ ನೀರೊಳಗೆ ಈ ಕರಿಬೇವನ್ನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಕರಿಬೇವು ಕೂಡ ನಮ್ಮ ಕೂದಲಿಗೆ ಹಾಗೂ ನಮ್ಮ ಕೂದಲು ಬುಡದಿಂದ ಬೆಳೆಯೋದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ಲಾಗಿ ಯೂಸ್ ಮಾಡುತ್ತೆ, ಹಾಗೂ ಕರಿಬೇವಿನಿಂದ ಕೂಡ ನಮ್ಮ ಕೂದಲು ವೈಟ್ ಹೇರ್ಸ್ ಇರೋದು ಕೂಡ ಕಡಿಮೆ ಆಗುತ್ತೆ, ನಮ್ಮ ಕೂದಲಲ್ಲಿರೋ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗ್ಬೋದು, ಹಾಗೂ ನಮ್ಮ ಕೂದಲು ದಟ್ಟವಾಗಿ ಹಾಗೂ ಉದ್ದವಾಗಿ ಬೆಳೆಯಲು ಕೂಡ ಈ ಒಂದು ಕರಿಬೇವು ಕೂಡ ತುಂಬಾ ಸಹಾಯವಾಗಿ ಕೆಲಸ ಮಾಡುತ್ತೆ. ಆದ ಕಾರಣ ನಾನಿವತ್ತು ಕರಿಬೇವನ್ನ ಕೂಡ ಯೂಸ್ ಮಾಡಿಕೊಂಡು ಈ ಒಂದು ಹೇರ್ ಪ್ಯಾಕ್ನ ನಿಮಗೆ ಕೊಡ್ತಾ ಇದ್ದೀನಿ. ನೋಡ್ಬೋದು ನೀರು ಈಗ ಸ್ವಲ್ಪ ಸ್ವಲ್ಪ ಕುದೀತಾ ಬರ್ತಾ ಇದೆ ಅಂತ. ಹೀಗೆ ಈ ಕರಿಬೇವಿನಲ್ಲಿರುವ ಎಲ್ಲ ಪ್ರೋಟೀನ್ಸ್ಗಳು ಕೂಡ ಈ ನೀರಲ್ಲಿ ಆ್ಯಡ್ ಆಗೋವರೆಗೂ ಸ್ವಲ್ಪ ಹೊತ್ತು ನಾವು ಇದನ್ನು ಕುದಿಸ್ಕೊಳ್ಳೋಣ. ಹಾಗೂ ನಾನಿಲ್ಲಿ ಒಂದು ಬ್ರೂನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬ್ರೂ ಅಂತೂ ಎಲ್ಲರೂ ಅಂಗಡಿಯಲ್ಲಿ ಸಿಗುತ್ತೆ, ಹಾಗೂ ಈಸಿಯಾಗಿ ಎಲ್ಲರ ಮನೆಯಲ್ಲಿ ಕೂಡ ನಾವು ಬ್ರೂ ಇಲ್ಲದೇ ಇರೋದಿಲ್ಲ, ಹಾಗೂ ನಾವು ಇಲ್ಲ ಅಂದರೂ ಕೂಡ ಅಂಗಡಿಯಲ್ಲಿಂದ ಪರ್ಚೇಸ್ ಮಾಡಿಕೊಂಡು ತೊಗೊಳ್ಬಹುದು. ನಾನು ಬ್ರೂನ ಯಾಕೆ ಆ್ಯಡ್ ಮಾಡ್ಕೋತಾ ಇದ್ದೇನೆ ಅಂದರೆ ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಕಾಣೋದಕ್ಕೆ ನಾನು ಇಲ್ಲಿ ಬ್ರೂನ ಯೂಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡ್ರೂ ನಡೆಯುತ್ತೆ ಬ್ರೂನ, ಒಂದು ಪ್ಯಾಕೆಟ್ ಏನು ಹಾಕ್ಕೊಳ್ಳೋದು ಬೇಕಾಗಿಲ್ಲ. ನಾನು ಕೂಡ ಸ್ವಲ್ಪನೇ ಹಾಕ್ಕೊಂಡಿರೋದು ಇದರಲ್ಲಿ. ನೋಡ್ಬೋದು ಬ್ರೂನ ಹಾಕ್ಕೊಂಡಿದ ನಂತರ ಈ ಒಂದು ಡಿಕಾಷನ್ನ ಕಲರ್ ಫುಲ್ ಚೇಂಜಾಗಿ ಕಾಣಿಸ್ತಾ ಇರೋದು ಅಂತ, ಹಾಗೂ ಈ ಒಂದು ಕರಿಬೇವು ಹಾಗೂ ಬ್ರೂ ಎರಡೂ ಕೂಡ ಕಲರ್ ತುಂಬಾ ಚೆನ್ನಾಗಿ ಬಿಟ್ಕೊಂಡಿರೋದು ಅಂತ ಕಾಣಿಸ್ತಾ ಇರೋದು. ಆದ ಕಾರಣ ಇನ್ನೂ ಸ್ವಲ್ಪ ಹೊತ್ತು ನಾವು ಕುದಿಸ್ಕೊಳ್ಬೇಕು, ಯಾಕಂದರೆ ಕರಿಬೇವಿನಲ್ಲಿರುವ ಅಂಶಗಳು ಕೂಡ ಎಲ್ಲ ಇದರೊಳಗೆ ಬಿಟ್ಕೊಳ್ತಾ ಹೋಗಬೇಕು. ಅದು ಹಸಿರಾಗಿ ಕೂಡ ಕಾಣಿಸುತ್ತೆ. ನಾವು ಹಸಿರು ಕರಿಬೇವನ್ನ ಯೂಸ್ ಮಾಡ್ಕೊಳ್ಬಾರ್ದು, ಯಾಕಂದರೆ ಒಣಗಿಸಿ ಅದರಲ್ಲಿರೋ ಪ್ರೋಟೀನ್ಸ್ಗಳು ಜಾಸ್ತಿ ಆಗಿಬಿಡುತ್ತೆ. ಆದ ಕಾರಣ ನಾನಿಲ್ಲಿ ಒಣಗಿರೋ ಕರಿಬೇವನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಒಂದು ಡಿಕಾಷನ್ ಈಗ ರೆಡಿ ಆಗಿರೋದು, ಹಾಗೂ ನಾನು ಇದನ್ನು ತಣ್ಣಗಾಗಲು ಒಂದು 5 ಮಿನಿಟ್ಸ್ನ ಇದನ್ನು ಬಿಟ್ಟಿರ್ತೀನಿ. ನೋಡ್ಬೋದು ಇದು ಕಲರ್ ಎಲ್ಲ ಬಿಟ್ಟಿದೆ ಅಂತ. ಹಾಗೂ ನಾನಿಲ್ಲೊಂದು ಚಿಕ್ಕದಾಗಿರೋ ಬೌಲ್ನ ಯೂಸ್ ಮಾಡ್ಕೋತಾ ಇದ್ದೇನೆ. ಅದರೊಳಗೆ ನಾವು ಶೀಕಾಕಾಯಿ ಪೌಡರ್ ಅಂತೂ ಎಲ್ಲರೂ ನಮ್ಮ ಮನೆಯಲ್ಲಿ ಹಿರಿಯರಿಂದಲೂ ಕೂಡ ಯೂಸ್ ಮಾಡ್ತಾನೆ ಬರ್ತಾ ಇರೋದು, ಹಾಗೂ ಈಗಂತ ಆ ಶೀಕಾಕಾಯಿ ಪೌಡರ್ ಎಲ್ಲರೂ ಮರೆತೇ ಹೋಗಿದ್ದೇವೆ, ಯಾಕಂದರೆ ಕೆಮಿಕಲ್ ಯೂಸ್ ಮಾಡ್ತಾ ಇರೋದು, ಹಾಗೂ ತುಂಬಾ ಆನ್ಲೈನಲ್ಲಿ ಡೈ ಕೂಡ ಎಲ್ಲ ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ಈ ಶೀಕಾಕಾಯಿ ಪೌಡರ್ನ ನಾವು ಮರ್ತಿದ್ದೇವೆ ಅಂತ. ಇದರಿಂದ ಕೂಡ ನಮ್ಮ ಕೂದಲು ತುಂಬಾ ಉದ್ದವಾಗಿ ಬೆಳೆಯುತ್ತೆ. ಹಾಗೂ ನಾನಿಲ್ಲಿ ರೀಟಾ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೇನೆ. ನಾನು ಇವುಗಳನ್ನು ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡಿರೋದು. ನೀವು ಕೂಡ ಆನ್ಲೈನ್ನಲ್ಲೇ ತೊಗೊಳ್ಬೋದು, ಅಥವಾ ರೀಟಾ ಅದನ್ನು ಸಿಕ್ಕಿದ್ರೆ ಅದ್ರ ಪೌಡರ್ ಕೂಡ ಮಾಡಿ ಕೂಡ ನೀವು ಇಟ್ಕೊಳ್ಬಹುದು. ಮೊದಲಂತೂ ಶೀಕಾಕಾಯಿ ಪೌಡರ್ ಹಚ್ಚಿ ತಲೆ ಸ್ನಾನ ಮಾಡೋದು ಎಲ್ಲರೂ. ಈಗಂತೂ ಯಾರೂ ಕೂಡ ಶೀಕಾಕಾಯಿನ ಯೂಸ್ ಮಾಡ್ತಾನೇ ಇಲ್ಲ. ಆದ ಕಾರಣ ನಾನಿವತ್ತು ನಿಮಗೆ ಶೀಕಾಕಾಯಿನಿಂದ ಕೂಡ ಈ ಒಂದು ಹೇರ್ ಪ್ಯಾಕ್ ಹೇಗೆ ಮಾಡ್ಕೊಳ್ಳೋದು, ಹಾಗೂ ನಮ್ಮ ಕೂದಲು ಎಷ್ಟು ಉದ್ದವಾಗಿ ಬೆಳೆಯುತ್ತೆ ಅಂತ ನೀವು ಕೂಡ ಹೀಗೆ
ಟ್ರೈ ಮಾಡಿ ನೋಡ್ಬೋದು. ಶಿಕಾಕಾಯಿಯಿಂದ ತುಂಬಾ 100% ಕೂಡ ರಿಸಲ್ಟ್ ಸಿಗುತ್ತೆ. ಆದ ಕಾರಣ ಈ ಶಿಕಾಕಾಯಿ ಪೌಡರ್ನ ಯೂಸ್ ಮಾಡ್ಕೋತಾ ಇದ್ದೇನೆ. ಹಾಗೂ ಬ್ರಿಂಗ್ರಾಜ್ ಪೌಡರ್ ಕೂಡ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೊಂಡಿರೋದು. ಅದು ಕೂಡ ಹೀಗೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಈ 3 ಇಂಗ್ರೀಡಿಯೆಂಟ್ಸ್ನ ಈ ಒಂದು ಬೌಲ್ಗೆ ನಾನು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ನಾವು ಅಷ್ಟನ್ನು ಹಾಕ್ಕೊಳ್ಬೋದು. ಹಾಗೆ ನಾನು ಹೀಗೆ ಡಿಕಾಷನ್ನ ಮಾಡ್ಕೊಂಡು ಇಟ್ಕೊಂಡಿರೋದು ಅದು ತಣ್ಣಗಾದ ನಂತರ ಆ ನೀರನ್ನ ಇದರೊಳಗೆ ಸ್ವಲ್ಪ ನಾನು ಶೋಧಿಸ್ಕೊಳ್ತಾ ಇದ್ದೇನೆ. ನಮಗೆ ಎಷ್ಟು ತೆಳುವಾಗಿ ಬೇಕು ಅಷ್ಟು ಪ್ರಮಾಣದಲ್ಲಿ ನಾನು ಇಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ತೆಳುವಾಗಿ ಕೂಡ ಮಾಡ್ಕೊಳ್ಬಾರ್ದು, ಯಾಕಂದರೆ ಎಲ್ಲ ತಲೆಯಲ್ಲಿ ಹಚ್ಕೊಂಡ್ರೂ ಕೂಡ ಸೋರುತ್ತೆ. ಆದ ಕಾರಣ ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ನಾವು ಮೆಹಂದಿನ ಹೇಗೆ ಯೂಸ್ ಮಾಡ್ಕೋತೇವೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗಿ 3 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಹೀಗೆ ಒಂದು ಸ್ಪೂನ್ನ ಸಹಾಯದಿಂದ ನೀವು ಕೂಡ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ. ಹಾಗೂ ನೀವು ಕೂಡ ಈ ಒಂದು ಶಿಕಾಕಾಯಿ ಪೌಡರ್ನ ಆ್ಯಡ್ ಮಾಡಿಕೊಂಡು ನೀವು ಕೂಡ ಬಳಸ್ತಾ ಬಂದರೆ ನಿಮ್ಮ ಕೂದಲು ಉದುರೋದೇ ನಿಲ್ಲುತ್ತೆ. ಹಾಗೂ ಯಾವುದೇ ಒಂದು ಚಿಕ್ಕ ಮಕ್ಕಳಿಗೂ ಕೂದಲು ಬೆಳೀತಾ ಇಲ್ಲ ಹಾಗೂ ಕೂದಲು ತುಂಬಾ ಉದುರ್ತಾ ಇದೆ ಅಂದರೂ ಕೂಡ ಈ ಶಿಕಾಕಾಯಿನಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ಹಾಗೂ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಕೂಡ ಮಾಡಿರೋದಿಲ್ಲ ಇವತ್ತಿನ ಒಂದು ಟಿಪ್ಸ್ನಲ್ಲಿ. ಆದ ಕಾರಣ ನೀವು ಮಕ್ಕಳಿಗೂ ಕೂಡ ಈ ಒಂದು ಹೇರ್ ಡ್ರೈನ ಹಾಕ್ಬೋದು. ಯಾರು ಬೇಕಾದರೂ ಕೂಡ ಹೀಗೆ ಮಾಡಿಕೊಂಡು ಹಚ್ಕೋಬಹುದು. ಲೇಡೀಸ್ ಹಚ್ಕೊಳ್ಬೇಕಂತ ಏನಿಲ್ಲ, ಜೆಂಟ್ಸ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಏಕೆಂದರೆ ಅವ್ರ ಕೂದಲು ಕೂಡ ಬೋಳಾಗಿ ಹಾಗೂ ಈಗಂತೂ ತುಂಬ ಜನ ಜೆಂಟ್ಸ್ ತಲೆ ಕೂಡ ಬೋಳಾಗಿ ಕಾಣಿಸ್ತಾ ಇದೆ. ಹಾಗೂ ಕೂದಲು ಕೂಡ ಅವ್ರದ್ದು ಕೂಡ ಉದುರೋ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ. ಆದ ಕಾರಣ ಅವ್ರದ್ದು ಕೂದಲು ಕೂಡ ಬೆಳೆಯೋದಕ್ಕೆ ಈ ಒಂದು ಶಿಕಾಕಾಯಿ ಪೌಡರ್ ತುಂಬಾ ಹೆಲ್ಪ್ಫುಲ್ಲಾಗಿ ಯೂಸ್ ಮಾಡುತ್ತೆ. ಆದ ಕಾರಣ ಎಲ್ಲರೂ ಕೂಡ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೊಳ್ಬೋದು. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀರೋದಿಲ್ಲ. ಆದ ಕಾರಣ ನೀವು ಕೂಡ ನಿಮಗೂ ಕೂಡ ಈ ಒಂದು ಟಿಪ್ಸ್ ತುಂಬಾ ಇಷ್ಟವಾದರೆ ನೀವು ಕೂಡ ತಪ್ಪದೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡದೆ ಹೋಗಬೇಡಿ. ಹಾಗೂ ಈ ಒಂದು ವಿಡಿಯೋನ ಶೇರ್ ಮಾಡೋದು ಕೂಡ ಮರಿಬೇಡಿ. ಹಾಗೂ ಇದು ಒಂದು ಹೇರ್ ಪ್ಯಾಕ್ನ ಮಾರ್ನಿಂಗ್ ನಾವು ತಲೆ ಸ್ನಾನ ಮಾಡೋದಕ್ಕೂ ಮುಂಚೆ 1 ಗಂಟೆ ಮುಂಚೆ ಹಚ್ಕೊಂಡು ಇದನ್ನು ತಲೆ ಸ್ನಾನ ಮಾಡಿಕೊಂಡ್ರೆ ಸಾಕು. ನಮ್ಮ ಕೂದಲು ತುಂಬ ವಾರದಲ್ಲಿ 1-2 ಸಲ ಹಚ್ಕೊಂಡ್ರು ಸಾಕು. ಥ್ಯಾಂಕ್ ಯು.